ಬಾಲ್ಕಿ ತಾಲೂಕಿನ ಹಲಬುರ್ಗಾ ಗ್ರಾಮದಲ್ಲಿದ್ದ ನಾಡ ಕಚೇರಿಯಲ್ಲಿ ಇಲ್ಲ ಯಾವುದೇ ಸಾರ್ವಜನಿಕರ ಕೆಲಸ ಉಪತಹಶೀಲ್ದಾರ್ ರವರಿಗೆ ಕೇಳಿದರೆ ನಮ್ಮ ಹತ್ತಿರ ವಿದ್ಯುತ್ ಕಡಿತ ಆಗಿದೆ, ಇದಕ್ಕೆ ಸಂಬಂಧಿಸಿದಂತೆ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ಸಹ ನಮಗೆ ಸಹಕಾರ ಮಾಡುತ್ತಿಲ್ಲ. ಪ್ರತಿದಿನ ಜನರು ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ರೈತರು ಪಾಣಿಗೋಸ್ಕರ ಸುತ್ತಮುತ್ತ ಹಳ್ಳಿಯ ಜನರು ಪರದಾಟ ಆಗಿದರೂ ಆನುತ್ತಿದ್ದಾರೆ. ಅಧಿಕಾರಿಗಳ ಹಾಗೂ ಕಂಪ್ಯೂಟರ್ ಆಪರೇಟರ್ ಸಂತೋಷ ಹಾಗೂ ಕಚೇರಿ ಸಿಬ್ಬಂದಿಗಳು ಯಾವುದೇ ಸರ್ಕಾರ ಐಡಿ ಕಾರ್ಡ್ ಕೂಡ ಧರಿಸುವುದಿಲ್ಲ. ರಾಹುಲ್ ಡಾಂಗೆ ತಿಳಿಸಿದರು. ಬೀದರ್ ಏಜನತ್ರಿ ಹಾಕಿ 2 ತಾರೀಕು ಹಾಕಿರಿ. ಕೇಳಿರಿ ಏನಂದ್ರ ಹಿಂಗ ಮೆಸೇಜ್ ಬಂದಿರ್ತಾವ, ಮೆಸೇಜ್ಗೆ ಡೌನ್ ಮಾಡ್ಕೊಡಲ್ಲ. ಇಲ್ಲ ನಾಳೆಗೆ ಇಲ್ಲ ನಾಳೆಗೆ ಚಾಲು ಆಯ್ತು ಬಂದ್ಬಿಡಿ ಆಯ್ತು. ಕೆಲಸ 1.5 ವರ್ಷ ಹೇಳೋದೇನ ಕೆಲಸ ಆಗಲ್ಲ. ಇನ್ಕಮ್ ಚೆಕ್ ಕಾಸ್ಟ್ ಚೆಕ್ ಮಾಡೋದಿಲ್ಲ. ನೀವು ಹೇಳಿದ್ರೆ ನಮ್ಮಲ್ಲಿ ಹೆಸರು ಆಗಲ್ಲ ಅಂತ ಹೇಳಿ ಅವ್ರು ಮಾಡಿದ್ರೆ ಈ ಜನ ಮಂದಿ ನನ್ನ 5 ಮಂದಿ ಬಂದು ಹೋಗ್ಲತ್ತಾರ. ಮಂದಿ ಹೊರಟವ. ಈಗ ಮತ್ತೆ ಸಿಸ್ಟಮ್ ಚೆಕ್ ಮಾಡತ್ತೀನಿ. ಈ ಸಿಸ್ಟಮ್ ಸುಟ್ಟೋಗ್ಯದಲ್ಲ, ಕರೆಂಟ್ ಸುಟ್ಟಾಗ ಏನಾಯ್ತು? ಸುಟ್ಟಾಗ ಒಂದು 2 ದಿವಸ ಆಯ್ತು. ಈಗ ನಿಮ್ದ ಮೇಲೆ ಬರ್ದಿರ ಎಲ್ಲ ಬರ್ದಿರಲ್ಲ ಸುಟ್ಟು ಅಷ್ಟೇ. ಮತ್ತೆ ತಾಲೂಕಿನ ಹಲಬುರ್ಗಾ ಗ್ರಾಮದಲ್ಲಿ ಏನು ನಾಡ ಕಚೇರಿ ಇದೆ. ನಾಡ ಕಚೇರಿಯಲ್ಲಿ ಸರ್ಕಾರದಿಂದ ಸಾರ್ವಜನಿಕರು ಏನು ಕಾಸ್ಟ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಪಾಣಿ ಹೋಲ್ಡಿಂಗ್ ಆಗಿರ್ಬೋದು, ಪ್ರತಿನಿತ್ಯ ಇಲ್ಲಿ ಇರ್ತಕ್ಕಂಥ ತೆಂಗಪ್ಪರು, ತರ್ನಾಳಿ ಹಾಗೆ ಹಲವಾರು ಹಾಲೆಪರಿಗೆ ಮತ್ತು ಹಾಲಳ್ಳಿದಿಂದ ಜನಗಳು ಬರ್ತಾ ಇದ್ದಾರೆ. ಆದರೆ ನಾಡ ಕಚೇರಿಯಲ್ಲಿ ಇರ್ತಕ್ಕಂಥ ಎಲ್ಲ ಕರೆಂಟಿನ ವ್ಯವಸ್ಥೆಯನ್ನು ಹದಗೆಟ್ಟೋಗಿದೆ. ಮೊನ್ನೆ ಬರ್ತಕ್ಕಂಥ ಮಳೆರಾಯನ ಆರ್ಭಟಕ್ಕೆ ಇರ್ತಕ್ಕಂಥ ಕರೆಂಟ್ ಎಲ್ಲ ಇಲ್ಲಿರ್ತಕ್ಕಂಥ ಕರೆಂಟ್ ಸಂಪೂರ್ಣವಾಗಿ ಸುಟ್ಟೋಗಿದೆ ಅಂತ ಹೇಳಿ ಇಲ್ಲಿ ಇರ್ತಕ್ಕಂಥ ತಹಸೀಲ್ದಾರರು ಮತ್ತು ಇಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಹೇಳ್ತಾ ಇದ್ದಾರೆ. ಸಾರ್ವಜನಿಕರು ಬಂದಂಥ ಸಮಯದಲ್ಲಿ ಏನೇ ಒಳಗಡೆ ಇರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ತಲೆಟಿ ಗಿರ್ದವ್ರು ಆಗಿರ್ಬೋದು, ಏನು ಪಿಯೋನ್ಗಳು ಇರ್ತಾರೆ, ಅವ್ರು ಯಾರೇ ಒಬ್ಬರ ಹತ್ರ ಕೂಡ ಐಡಿ ಕಾರ್ಡ್ ಇರಲ್ಲ. ನಾವೇನೇ ಕೇಳಕ್ಕೆ ಹೋದ್ರು ಯಾರನ್ನ ಗುರುತಿಡಬೇಕು ಅಂತಕ್ಕಂಥದ್ದು ಆಗ್ತಾಯಿಲ್ಲ. ಇಲ್ಲಿ ಸಂತೋಷ್ ಅಂತಕ್ಕಂಥವ್ರು ಇದ್ದಾರೆ. ಆ ಸಂತೋಷ್ ಅಂತಕ್ಕಂಥವ್ರ ಬಳಿ ಐಡಿ ಕಾರ್ಡ್ ಇಲ್ಲ. ಸುಮಾರು 1 ವರ್ಷ 2025ರಲ್ಲಿ ಒಂದು ಗಂಡ ಸತ್ತಾಗಿರುವಂಥ ಅಪ್ಲಿಕೇಶನ್ ಫಾರ್ಮೆಟನ್ನು ಹಾಕಿಡ್ತೇವೆ. 2025ರಿಂದ 2026 ಜನವರಿ 8 ಬಂದರೆ 1 ವರ್ಷ ಆಯಿತು. ಈ ಫಾರ್ಮ್ ಬಂದುಬಿಟ್ಟು ಸುರೇಶ್ ಕಾಳೇಕರ್ ಅಂತಕ್ಕಂಥ ಹಲಬುರ್ಗಾ ನಿವಾಸಿಗಳಾಗಿದ್ದರು ಇವರು. ಇಲ್ಲಿವರೆಗೆ ಅವರು ಹೇಳ್ತಕ್ಕಂಥ ಎಲ್ಲ ನಾವು ಕೆಲಸ ಕಾರ್ಯಗಳು ಮಾಡಿದ್ದೀವಿ. ಇಲ್ಲಿವರೆಗೂ ಅವ್ರದ್ದು ಏನು ಕಾಸ್ಟ್ ಇನ್ಕಮ್ದು ಪ್ರಾಬ್ಲಮ್ ಇತ್ತು ಅದನ್ನು ಸರಿಪಡಿಸಿ ಮಾಡ್ಕೊಂಡಿದ್ದೇವೆ. ಮತ್ತು ರೇಷನ್ ಕಾರ್ಡ್ ಹೆಸರು ಕಟ್ಟ ಮದುವೆ ಹೆಸರು ಕಟ್ ಮಾಡಿದೆವು. ಆದರೆ ಈ ಅಪ್ಲಿಕೇಶನ್ ಫಾರ್ಮೆಟ್ ಮಾತ್ರ ಹೆಸರಿಗೋಸ್ಕರ ಖಾಲಿ ಅಪ್ಲಿಕೇಶನ್ ಫಾರ್ಮೆಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗ ಮಾನ್ಯ ತಹಸೀಲ್ದಾರ್ ಹತ್ರ ಕೂಡ ಭೇಟಿಯಾಗಿದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳಾದ ಕಂಪ್ಯೂಟರ್ ಆಪರೇಟರ್ ವಿಜಯಕುಮಾರ್ ಹತ್ರ ಕೂಡ ಭೇಟಿದೆ. ಏನಾದರೂ ಕೂಡ ಇಲ್ಲಿ ನಮಗೆ ಸಂಪೂರ್ಣವಾದ ಕೆಲಸ ಕಾಣ್ತಾ ಇಲ್ಲ, ಕೆಲಸನೇ ಆಗ್ತಾ ಇಲ್ಲಿ. ಅದಕ್ಕೋಸ್ಕರ ಏನು ಇಲ್ಲಿ ಅಕ್ಕಪಕ್ಕದ ಇರ್ತಕ್ಕಂಥ ಹಳ್ಳಿದಲ್ಲಿ ಸಾರ್ವಜನಿಕರು ಬರ್ತಾರೆ. ಸಾರ್ವಜನಿಕರಿಗೆ ಮಾಮೂಲಿ ಒಂದು ಕಾಸ್ಟ್ ತಗೊಳ್ಬೇಕಂದ್ರೆ ಅಪ್ಲಿಕೇಶನ್ ಹಾಕೊಳ್ಳೋಕ್ಕಿಲ್ಲ, ಇನ್ಕಮ್ ತಗೊಳ್ಬೇಕಂದ್ರೆ ಅಪ್ಲಿಕೇಶನ್ ಹಾಕೊಳ್ಳಿಲ್ಲ, ಪಾಣಿ ಹಾಕೋಬೇಕಂದ್ರೆ ಅಪ್ಲಿಕೇಶನ್ ಇಲ್ಲ. ಈಗ ಈ ಥರ ಎಲ್ಲ ಸಮಸ್ಯೆ ಆದಾಗ ನಮಗೊಂದು ಕಾಣ್ತಾ ಇದೆ. ಏನಂತಾರೆ ಇಲ್ಲಿ ಈ ಒಂದು ಊರಿನಲ್ಲಿ ಹಲಬುರ್ಗಾದಲ್ಲಿ ನಾಡ ಕಚೇರಿ ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು, ಮತ್ತು ಇಲ್ಲಿರ್ತಕ್ಕಂಥ ಸರ್ಕಾರದ ಬರ್ತಂಥ ಪಗಾರ ಎತ್ತಕ್ಕೆ ಕೆಲಸ ಮಾಡ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಉಪ ತಹಸೀಲ್ದಾರ್ ಆಗಿರ್ಬೋದು, ಪಿಯೋನ್ಗಳಾಗಿರ್ಬೋದು, ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಇಷ್ಟೆಲ್ಲ ಆದರೂ ಕೂಡ ಮೇಡಮವ್ರು ನಾವು ಮಾತ್ರ ಅವ್ರು ಹೇಳ್ತಾರೆ ಏನಪ್ಪ ಅಂತಂದ್ರೆ ನಾನು ಸುಮಾರು ಒಂದು 10-15 ದಿವಸಗಳೇ ಮಾನ್ಯ ತಹಸೀಲ್ದಾರ್ ಭಾಲ್ಕಿ ಅವ್ರಿಗೆ ಮನವಿ ಪತ್ರ ಬರೆದಿದ್ದೀನಿ. ಇರ್ತೀವಿ ಪ್ರಾಬ್ಲಮ್ಮು, ಆದರೆ ಯಾವುದೇ ರೀತಿ ನಮಗೆ ಅವರು ಸ್ಪಂದನೆ ಮಾಡಿಲ್ಲ. ಇದಕ್ಕೆಲ್ಲ ಹೊಣೆ ಏನೇ ಆದರೂ ಕೂಡ ಮಾನ್ಯ ಭಾಲ್ಕಿ ತಹಸೀಲ್ದಾರ್ರೆ. ಮತ್ತು ಇದಕ್ಕೆ ನಮ್ಮಲ್ಲಿ ಕರೆಂಟ್ ಇಲ್ಲ, ಕರೆಂಟ್ ವ್ಯವಸ್ಥೆ ನೋಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇದಕ್ಕೆ ಈ ಜನರಿಗೆ ಪರಿಹಾರ ಯಾರು ಕೊಡಬೇಕು, ಈ ಡಾಕ್ಯುಮೆಂಟ್ಸ್ ಉತ್ತರ ಯಾರು ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ದಯಮಾಡಿ ಇಲ್ಲಿರ್ತಕ್ಕಂಥ ಏನು ಹಳೆ ಸಿಬ್ಬಂದಿಗಳಿದ್ದಾರೆ, ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಅಥವಾ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಇಲ್ಲಿ ಸಂಪೂರ್ಣವಾದಂಥ ಇಲ್ಲಿ ಕಚೇರಿ ಹದಿಗೆಟ್ಟು ಹೋಗಿದೆ. ಅದಕ್ಕೋಸ್ಕರ ಇವ್ರನ್ನ ಕೂಡ ಕೆಲಸದಿಂದ ಇಲ್ಲಿ ಅಮಾನತು ಮಾಡಬೇಕು. ಬೇರೆ ಒಬ್ಬ ನಿಷ್ಠಾವಂತ ಕೆಲಸಗಾರನ ಇಲ್ಲಿ ತರಬೇಕು. ಇಲ್ಲಿ ಕೆಲಸದಲ್ಲಿ ನಮ್ಗೆ ಅಸ್ತವ್ಯಸ್ತ ಕಂಡು ಬರ್ತದೆ. ಜನ ಕಾಲ ಕಳೆಯೋದು ಬಿಟ್ಟು ಮತ್ತು ಜನಗಳು ಮುಂದಕ್ಕೆ ಹಾಕೋದು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ನಮಗೆ ಕೆಲಸ ಈ ಜಾಗದಲ್ಲಿ ಕಾಣ್ತಾ ಇಲ್ಲ ಅಂಥೇಳಿ ನಾನು ಹೇಳ್ಬೋದು. ಆದಷ್ಟು ಬೇಗ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸರಿಯಾದ ಉತ್ತರ ಕೊಡಬೇಕು. ಇಲ್ಲ ಅಂತಂದರೆ ಇಲ್ಲಂದ್ರೆ ಇರ್ತಕ್ಕಂಥ ನಾಡ ಕಚೇರಿಗೆ ನಾವು ಮುತ್ತಿಗೆ ಹಾಕಿ ಹೋರಾಟ ಮಾಡ್ತೇವೆ ಮತ್ತು ನಾಡ ಕಚೇರಿಗೆ ಬೀಗ ಜಡಿದು ಹೋರಾಟ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಉತ್ತರ ಕೊಡ್ತೇವೆ ಅಂತ ಹೇಳಿ ನಾನು ಹೇಳ್ಬೋದು. ನಾನು ರಾಹುಲ್ ಡಾಂಗೆ ಅಂತ ಹೇಳಿ ಜೈ ಭೀಮ್ ಗೌರಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬೀದರ್ ಅಂತ.